ನಮ್ಮ ಕೈ ಬೆರಳಿನಷ್ಟು ಚಿಕ್ಕದಾದ ಕೋತಿಗಳನ್ನ ನೀವು ಯಾವತ್ತಾದ್ರೂ ನೋಡಿದೀರಾ? ಹೋಗ್ಲಿ, ಪಕ್ಷಿಗಳ ತರ ಶಬ್ದ ಮಾಡೋ ಕೋತಿಗಳ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದೀರಾ? ಇಲ್ಲ ಅಲ್ವಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿ ಕಂಡು ಬರುವ ಕೆಲವು ಅಪರೂಪದ ಕೋತಿಗಳ ಬಗ್ಗೆ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬ್ಲಾಕ್ ಅಂಡ್ ವೈಟ್ ಕೊಲೋಬಸ್. ಇಷ್ಟು ಕ್ಯೂಟ್ ಆದ ಕೋತಿಗಳನ್ನ ಖಂಡಿತ ನೀವು ನೋಡಿರೋದಿಲ್ಲ. ಇದರ ಬಾಲ ಮಾತ್ರ ತುಂಬಾ ಯುನಿಕ್ ಆಗಿರುತ್ತೆ. ಈ ರೀತಿಯ ಸುಂದರವಾದ ಬಾಲ ಬೇರೆ ಯಾವ ಕೋತಿಗಳಿಗೂ ಇರೋದಿಲ್ಲ. ಇದರ ಬಾಲ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಕಂಡುಬರುತ್ತೆ. ಹಾಗೂ ಇದರ ಬಾಡಿಯ ಸೈಡ್ ನಲ್ಲಿ ಈ ರೀತಿಯ ಬಿಳಿ ಬಣ್ಣದ ಕೂದಲುಗಳು ಇರುತ್ತವೆ. ಇದರ ದೇಹದ ಮೇಲೆ ಕಂಡುಬರುವ ಎಲ್ಲಾ ಬಿಳಿ ಬಣ್ಣದ ಕೂದಲುಗಳು ಹೆಚ್ಚು ಉದ್ದವಾಗಿರುತ್ತವೆ. ಇದರಿಂದ ಇವು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುವಾಗ ತುಂಬಾ ಸುಂದರವಾಗಿ ಕಾಣುತ್ತದೆ. ಈ ಕೋತಿಗಳ ಇನ್ನೊಂದು ವಿಶೇಷತೆ ಏನಂದ್ರೆ, ಇವು ಯಾವಾಗ್ಲೂ ಗುಂಪಿನಲ್ಲಿ ಜೀವಿಸ್ತವೆ. ಹೆಚ್ಚು ಕಡಿಮೆ ಒಂದು ಗುಂಪಿನಲ್ಲಿ 15ಕ್ಕಿಂತ ಹೆಚ್ಚು ಕೋತಿಗಳು ಕಂಡು ಬರ್ತವೆ. ಮ್ಯಾಂಡ್ರಿಲ್ಲಾ ಮಂಕಿ. ಈ ಜಾತಿಯ ಕೋತಿಗಳನ್ನು ನೀವು ಜುಮಾಂಜಿ ಸಿನಿಮಾದಲ್ಲಿ ನೋಡಿರಬಹುದು. ಈ ಸಿನಿಮಾದಲ್ಲಿ ಈ ಕೋತಿಗೆ ಉದ್ದವಾದ ಬಾಲವನ್ನ ತೋರಿಸಿದ್ದಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಈ ಕೋತಿಗೆ ತುಂಬಾನೇ ಚಿಕ್ಕ ಬಾಲ ಇರುತ್ತೆ. ಈ ಕೋತಿಗಳ ವಿಶೇಷತೆ ಏನಂದ್ರೆ, ಬೇರೆ ಕೋತಿಗಳಿಗೆ ಹೋಲಿಸಿದ್ರೆ ಇದರ ಮೂತಿ ಹೆಚ್ಚು ಉದ್ದವಾಗಿರುತ್ತದೆ. ಹಾಗೂ ಇದರ ಮೂತಿ ಮೇಲೆ ಬಿಳಿ ಮತ್ತು ಕೆಂಪು ಬಣ್ಣದ ಪಟ್ಟಿ ಕೂಡ ಇರುತ್ತೆ. ಈ ಮ್ಯಾಂಡ್ರಿಲ್ಲಾ ಮಂಕಿ ನೋಡುವುದಕ್ಕೆ ತುಂಬಾ ಡೇಂಜರಸ್ ಆಗಿ ಕಾಣುತ್ತೆ. ಅದರಲ್ಲೂ ಇದು ಅದರ ಬಾಯನ್ನ ಓಪನ್ ಮಾಡಿದಾಗ ಎಷ್ಟೊಂದು ಭಯಂಕರವಾಗಿ ಕಾಣುತ್ತೆ ಅಂತ ನೀವೇ ನೋಡಿ. ಹಾಗೂ ಇದರ ಬಾಯಲ್ಲಿರುವ 2 ದೊಡ್ಡ ಹಲ್ಲುಗಳನ್ನು ಕೂಡ ನೀವು ನೋಡಬಹುದು. ಆದ್ರೆ ಇದನ್ನ ನೋಡಿ ನೀವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಕೋತಿಗಳು ಮನುಷ್ಯರಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಬದಲಿಗೆ ಮನುಷ್ಯರ ಜೊತೆಗೆ ಇರಲು ಇವು ತುಂಬಾನೇ ಇಷ್ಟಪಡ್ತವೆ. ಇದರಿಂದ ಈ ಕೋತಿಯನ್ನ ಡೈರೆಕ್ಟ್ ಆಗಿ ನೋಡುವ ಅವಕಾಶವೇನಾದ್ರೂ ಸಿಕ್ಕರೆ ಭಯಪಡದೆ ಹತ್ತಿರದಿಂದ ನೋಡಿ. ಗೋಲ್ಡನ್ ಹೆಡೆಡ್ ಲಯನ್ ಟ್ಯಾಮಿರಾನ್ ಮಂಕಿ. ಈ ಕೋತಿಗಳು ನೋಡುವುದಕ್ಕೆ ಅಚ್ಚು ಸಿಂಹಗಳ ತರ ಕಾಣುತ್ತೆ. ಅಂದ್ರೆ ಸಿಂಹಗಳ ತಲೆಯ ಸುತ್ತಲೂ ಯಾವ ರೀತಿಯಲ್ಲಿ ಕೂದಲು ಇರುತ್ತೋ ಸೇಮ್ ಅದೇ ರೀತಿಯಲ್ಲಿ ಈ ಕೋತಿಗಳಿಗೂ ಕೂಡ ಕೂದಲು ಇರುತ್ತೆ. ಇದರಿಂದಲೇ ಈ ಕೋತಿಗಳ ಹೆಸರಿನಲ್ಲಿ ಲಯನ್ ಎನ್ನುವ ಪದ ಬಂದಿದೆ. ಈ ಕೋತಿಗಳು ಬ್ಲಾಕ್ ಅಂಡ್ ಗೋಲ್ಡ್ ಕಲರ್ ನಲ್ಲಿ ಹಾಗೂ ಪೂರ್ತಿಯಾಗಿ ಗೋಲ್ಡ್ ಕಲರ್ ನಲ್ಲೂ ಕೂಡ ಕಂಡು ಬರ್ತವೆ. ಈ ವಿಚಿತ್ರವಾದ ಕೋತಿಗಳನ್ನ ಹೆಚ್ಚಾಗಿ ಬ್ರೆಜಿಲ್ ಅಲ್ಲಿ ನಾವು ನೋಡಬಹುದು. ಕಾಡಿನಲ್ಲಿ ಈ ಕೋತಿಗಳು ಇದ್ರೆ ಕೇವಲ 15 ವರ್ಷಗಳು ಮಾತ್ರ ಬದುಕುತ್ತವೆ. ಆದ್ರೆ ಝೂಗಳಲ್ಲಿದ್ರೆ ಹೆಚ್ಚು ಕಡಿಮೆ 20 ವರ್ಷಗಳವರೆಗೆ ಬದುಕಬಲ್ಲವು. ಈ ಕೋತಿಗಳು ಹೆಚ್ಚಾಗಿ ಹಣ್ಣುಗಳನ್ನ, ಕಪ್ಪೆಗಳನ್ನ ಹಾಗೂ ಚಿಕ್ಕ ಚಿಕ್ಕ ಹಾವುಗಳನ್ನ ಕೂಡ ತಿನ್ನುತ್ತವೆ. ಕಾಕ್ವಿರಿಲ್ ಸಿಫಾಕ. ಮಡಗಾಸ್ಕರ್ ಕಾಡಿನಲ್ಲಿ ಕಂಡುಬರುವ ಈ ಕೋತಿ ನೋಡಲು ತುಂಬಾನೇ ಅಪರೂಪವಾಗಿದೆ. ಬಿಳಿ ಮತ್ತು ಬ್ರೌನ್ ಬಣ್ಣದ ಜೊತೆಗೆ ಇದರ ಚಿಕ್ಕದಾದ ಮುಖದಿಂದ ಇದು ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ. ಹಾಗೂ ಕಪ್ಪು ಬಣ್ಣದ ಚಿಕ್ಕ ಚಿಕ್ಕ ಕಿವಿಗಳು ಇದರ ಕ್ಯೂಟ್ನೆಸ್ ನ ಇನ್ನೂ ಹೆಚ್ಚಿಸುತ್ತದೆ. ಈ ಕೋತಿಗಳಲ್ಲಿರುವ ವಿಶೇಷತೆ ಏನಂದ್ರೆ, ಇದರ ಕಾಲುಗಳ ಸಹಾಯದಿಂದ 30 ಅಡಿ ಎತ್ತರದವರೆಗೂ ಜಿಗಿಯಬಲ್ಲದು. ಇದರಿಂದಲೇ ಬೇರೆ ಕೋತಿಗಳ ತರ ಕೊಂಬೆಗಳನ್ನ ಹಿಡಿದುಕೊಂಡು ಇದು ಹಾರುವುದಿಲ್ಲ. ಬದಲಿಗೆ ಜಂಪ್ ಮಾಡ್ತಾ ಮಾಡ್ತಾ ಮುಂದೆ ಹೋಗುತ್ತೆ. ಈ ವಿಡಿಯೋದಲ್ಲಿ ನೀವೇ ನೋಡಿ ಇದು ಯಾವ ರೀತಿಯಲ್ಲಿ ಜಂಪ್ ಮಾಡುತ್ತೆ ಅಂತ. ಬೆಟ್ಟದ ಮೇಲೆ ಕೂಡ ತುಂಬಾನೇ ಸುಲಭವಾಗಿ ಜಂಪ್ ಮಾಡುತ್ತೆ. ಈ ಕೋತಿಯ ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಹೆಚ್ಚಾಗಿ ಹಸಿರು ಬಣ್ಣದಲ್ಲಿರುವ ಎಲೆಗಳನ್ನ ತಿನ್ನುತ್ತೆ. ಸ್ನಬ್ ನೋಸ್ಡ್ ಮಂಕಿ. ಈ ಕೋತಿ ಹೆಸರು ತುಂಬಾ ವಿಚಿತ್ರ ಎನಿಸಬಹುದು. ಈ ಕೋತಿಗೆ ತುಂಬಾನೇ ಚಿಕ್ಕ ಮೂಗು ಇರೋದ್ರಿಂದ ಇದಕ್ಕೆ ಸ್ನಬ್ ನೋಸ್ಡ್ ಮಂಕಿ ಅನ್ನೋ ಹೆಸರು ಬಂದಿರೋದು. ಈ ಕೋತಿಗಳನ್ನ ನೀವು ಗಮನವಿಟ್ಟು ನೋಡಿದ್ರೆ ಇದರ ಮೂತಿ ಹನುಮಂತನ ಮೂತಿ ತರ ಕಾಣುತ್ತದೆ. ಬೇರೆ ಯಾವ ಕೋತಿಗಳಿಗೂ ಕೂಡ ಈ ರೀತಿಯ ಹನುಮಂತನ ಮೂತಿ ಇರೋದಿಲ್ಲ. ನಿಜವಾಗ್ಲೂ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ? ಇದರ ಮರಿಗಳು ಇನ್ನೂ ಹೆಚ್ಚು ಕ್ಯೂಟ್ ಆಗಿ ಕಾಣುತ್ತವೆ. ಈ ಕೋತಿಗಳು ಹೆಚ್ಚಾಗಿ ಹಿಮ ಬೀಳುವ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಹಾಗೂ ಇದರ ದೇಹದ ಮೇಲಿರುವ ಕೂದಲುಗಳು ಹಿಮದಿಂದ ಈ ಕೋತಿಗಳನ್ನ ಕಾಪಾಡುತ್ತವೆ. ಈ ಕೋತಿಗಳ ಬಣ್ಣ ಲೈಟ್ ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ಹಾಗೂ ಇದರ ಮೂತಿ ಲೈಟ್ ಬ್ಲೂ ಕಲರ್ ನಲ್ಲಿ ಕಂಡು ಬರುತ್ತೆ. ಈ ಕೋತಿಯ ಜಾತಿಯಲ್ಲಿ ಇನ್ನೊಂದು ಬಣ್ಣದ ಕೋತಿಗಳು ಕೂಡ ಕಂಡು ಬರ್ತವೆ. ಅವು ಬ್ಲಾಕ್ ಅಂಡ್ ಗ್ರೇ ಕಲರ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಈ ಕೋತಿಗಳನ್ನ ಬ್ಲಾಕ್ ಸ್ನಬ್ ನೋಸ್ಡ್ ಮಂಕಿ ಅಂತ ಕರೀತಾರೆ. ರೆಡ್ ಶಾಂಕ್ ಡ್ಯೂಕ್ ಮಂಕಿ. ನಿಜವಾಗ್ಲೂ ಇದೊಂದು ತುಂಬಾ ಕ್ಯೂಟ್ ಆಗಿರುವ ಕೋತಿ. ಯಾರಾದ್ರೂ ಮೊದಲ ಸಲ ಇದನ್ನ ನೋಡಿದ್ರೆ ಇದು ಮನುಷ್ಯ ಮಾಡಿರುವ ಗೊಂಬೆ ತರ ಕಾಣ್ತಾ ಇದೆ ಅಂತ ಅನ್ಕೊಳ್ತಾರೆ. ಇದರ ದೇಹ ಎಷ್ಟು ಕಲರ್ಫುಲ್ ಆಗಿದೆ ನೀವು ನೋಡಬಹುದು. ಇದರ ಫೇಸ್ ಚಿಕ್ಕದಾಗಿ ಹಾಗೂ ಸುತ್ತಲೂ ಇರುವ ಬಿಳಿ ಬಣ್ಣದ ಕೂದಲು ಮತ್ತು ಕಪ್ಪು ಬಣ್ಣದ ಕಣ್ಣುಗಳಿಂದ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಈ ಜಾತಿಯ ಕೋತಿಗಳನ್ನ ನೋಡಿದ್ರೆ ಯಾರೋ ಬೇಕಂತಲೇ ಮೇಕಪ್ ಮಾಡಿರಬಹುದು ಅಂತ ನಿಮಗೆ ಅನಿಸಬಹುದು. ಪ್ರೆಸೆಂಟ್ ಈ ಕೋತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಅಂದ್ರೆ ಇವುಗಳ ಪಾಪ್ಯುಲೇಷನ್ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಬರ್ತಿದೆ. ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ 50% ನಷ್ಟು ಇವುಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತೆ. ಈ ಜಾತಿಯ ಕೋತಿಗಳ ಸಂಖ್ಯೆ ಕಡಿಮೆಯಾಗುವುದಕ್ಕೆ ಮುಖ್ಯ ಕಾರಣ ಮನುಷ್ಯ ಕಾಡುಗಳನ್ನ ನಾಶ ಮಾಡ್ತಾ ಇರೋದು ಹಾಗೂ ಭೂಮಿ ಮೇಲೆ ಹೆಚ್ಚುತ್ತಿರುವ ಟೆಂಪರೇಚರ್ ಕೂಡ ಇದಕ್ಕೆ ಒಂದು ಕಾರಣವಾಗಿದೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಕೋತಿಗಳು ಸಂಪೂರ್ಣವಾಗಿ ಅಳಿದು ಹೋಗುವ ಅವಕಾಶ ಇದೆಯಂತೆ.
ಗಿಬಾನ್ಸ್ ಮಂಕಿ. ಈ ಕೋತಿಗಳನ್ನು ನೋಡಬೇಕು ಅಂದ್ರೆ ಬೇರೆ ದೇಶಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಬದಲಿಗೆ ನಾರ್ತ್ ಈಸ್ಟ್ ಇಂಡಿಯಾಗೆ ಹೋದ್ರೆ ಸಾಕು, ಈ ಕೋತಿಗಳು ನಿಮಗೆ ಕಂಡು ಬರುತ್ತವೆ. ಹಾಗೂ ಈಸ್ಟರ್ನ್ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾದಲ್ಲೂ ಕೂಡ ಈ ಕೋತಿಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಇವುಗಳು ಒಬ್ಬೊಂಟಿಯಾಗಿ ಕಾಣಿಸೋದು ಮಾತ್ರ ತುಂಬಾನೇ ಅಪರೂಪ. ಯಾಕಂದ್ರೆ ಯಾವಾಗ್ಲೂ ಈ ಕೋತಿಗಳು ತಮ್ಮ ಸಂಗಾತಿಗಳ ಜೊತೆಗೆ ಇರಲು ಇಷ್ಟಪಡ್ತವೆ. ಇವುಗಳಿಗಿರುವ ಬಣ್ಣದಿಂದ ಮೇಲ್ ಯಾವುದು ಮತ್ತು ಫಿಮೇಲ್ ಯಾವುದು ಅಂತ ಸುಲಭವಾಗಿ ಗುರುತಿಸಬಹುದು. ಅಂದ್ರೆ ಗಂಡು ಕೋತಿಗಳು ಕಪ್ಪು ಹಾಗೂ ಬಿಳಿ ಬಣ್ಣದಲ್ಲಿ ಕಂಡು ಬರ್ತವೆ. ಈ ಕಡೆ ಹೆಣ್ಣು ಕೋತಿಗಳು ಲೈಟ್ ಬ್ರೌನಿಶ್ ಹಾಗೂ ಬಿಳಿ ಬಣ್ಣದಲ್ಲಿ ಕೂಡ ಕಂಡು ಬರ್ತವೆ. ಇವು ತುಂಬಾನೇ ಚುರುಕಾದ ಮತ್ತು ನಾಟಿ ಸ್ವಭಾವದ ಕೋತಿಗಳು. ಇವು ಯಾವಾಗ್ಲೂ ಏನಾದ್ರೂ ಒಂದು ತೀಟೆ ಮಾಡುತ್ತಲೇ ಇರ್ತವೆ. ಈ ಕೋತಿಗಳ ವಿಶೇಷತೆ ಏನಂದ್ರೆ ಇವು ಮಾಡುವ ವಿಚಿತ್ರ ಶಬ್ದವನ್ನ ಕೇಳಿದ್ರೆ ಖಂಡಿತ ಇದು ಕೋತಿಗಳು ಮಾಡುವ ಶಬ್ದ ಅಂತ ನಿಮಗೆ ಅನಿಸೋದಿಲ್ಲ. ಅಷ್ಟೊಂದು ವಿಚಿತ್ರವಾಗಿರುತ್ತೆ ಇದು ಮಾಡುವ ಶಬ್ದ. ಸೈಮಾಂಗ್ ಮಂಕಿ. ಈ ಕೋತಿಗಳು ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಥೈಲ್ಯಾಂಡ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಹಿಂದೆಯಿಂದ ಈ ಕೋತಿಯನ್ನ ನೋಡಿದ್ರೆ ಅಚ್ಚು ಚಿಂಪಾಂಜಿಗಳ ತರ ಕಾಣುತ್ತವೆ. ಆದ್ರೆ ಮುಂದೆಯಿಂದ ನೋಡಿದ್ರೆ ಮಾತ್ರ ಬೇರೆ ಕೋತಿಗಳಿಗಿಂತ ತುಂಬಾನೇ ವಿಚಿತ್ರವಾಗಿ ಕಾಣುತ್ತವೆ. ಈ ಕೋತಿಗಳಲ್ಲಿ ಕಂಡು ಬರುವ ತುಂಬಾ ವಿಚಿತ್ರವಾದ ಬಾಡಿ ಪಾರ್ಟ್ ಬಂದು ಇದರ ಕುತ್ತಿಗೆ. ಹೌದು, ಈ ಕೋತಿಗಳ ಕುತ್ತಿಗೆಯ ಭಾಗ ಬಲೂನ್ ರೀತಿಯಲ್ಲಿ ಊದಿಕೊಳ್ಳುತ್ತದೆ. ಈ ಭಾಗದಲ್ಲಿ ಕೋತಿಗಳು ಆಹಾರವನ್ನು ಸ್ಟೋರ್ ಮಾಡಿಕೊಳ್ಳುತ್ತವೆ. ಈ ಪೌಚ್ ರೀತಿ ಕಾಣುವ ಭಾಗದಲ್ಲಿ ಆಹಾರ ಇಲ್ಲ ಅಂದ್ರೆ ಅದನ್ನ ಈ ರೀತಿ ಮಾಡಿಕೊಂಡು ವಿಚಿತ್ರವಾದ ಶಬ್ದವನ್ನ ಮಾಡುತ್ತವೆ. ಯಾರಾದ್ರೂ ದೂರದಿಂದ ಈ ಶಬ್ದವನ್ನ ಕೇಳಿದ್ರೆ ಖಂಡಿತ ಈ ಶಬ್ದವನ್ನ ಯಾವುದಾದ್ರೂ ಪಕ್ಷಿ ಮಾಡ್ತಾ ಇರಬಹುದು ಅಂತ ಎಲ್ರೂ ಅಂದುಕೊಳ್ತಾರೆ. ನಿಜವಾಗ್ಲೂ ತುಂಬಾನೇ ವಿಚಿತ್ರವಾದ ಶಬ್ದವನ್ನ ಈ ಕೋತಿಗಳು ಮಾಡುತ್ತವೆ. ಪಿಗ್ಮಿ ಮಂಕಿ. ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ಈ ಕೋತಿಗಳು ನೋಡುವುದಕ್ಕೆ ಮಾತ್ರ ಕೋತಿಗಳ ತರ ಕಾಣುತ್ತವೆ. ಆದ್ರೆ ಇವುಗಳ ಸೈಜ್ ಮಾತ್ರ ತುಂಬಾನೇ ಚಿಕ್ಕದಾಗಿರುತ್ತದೆ. ಎಷ್ಟೊಂದು ಚಿಕ್ಕದಾಗಿರುತ್ತೆ ಅಂದ್ರೆ ನೀವು ನಂಬೋದಕ್ಕೂ ಸಾಧ್ಯವಾಗುವುದಿಲ್ಲ. ಇದು ಕೇವಲ ನಿಮ್ಮ ಬೆರಳುಗಳ ಸೈಜ್ ನಲ್ಲಿ ಇರುತ್ತೆ. ಇದರಿಂದಲೇ ಇದನ್ನ ಫಿಂಗರ್ ಮಂಕಿ ಅಂತ ಕೂಡ ಕರೀತಾರೆ. ಈ ಕೋತಿಗಳನ್ನ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ಕ್ಯೂಟ್ ಆಗಿರುವ ಕೋತಿ ಅಂತ ಕೂಡ ಕರೀತಾರೆ. ಈ ಫಿಂಗರ್ ಮಂಕಿಯ ಸೈಜ್ ಬಂದು ಹೈಟ್ 4.5 ನಿಂದ 6 ಇಂಚಸ್ ವರೆಗೂ ಇರುತ್ತೆ. ಇವುಗಳನ್ನ ನೋಡಿದ್ರೆ ಖಂಡಿತ ಇವು ನಿಮಗೆ ಕೋತಿಗಳು ಅಂತ ಅನಿಸೋದೇ ಇಲ್ಲ. ಒಂದು ಚಿಕ್ಕ ಗೊಂಬೆ ತರ ಕಾಣುತ್ತೆ. ಜೊತೆಗೆ ಈ ಕೋತಿಗಳು ತುಂಬಾನೇ ಫ್ರೆಂಡ್ಲಿ ನೇಚರ್ ನ ಹೊಂದಿವೆ. ಈ ಕ್ಯೂಟ್ ಆದ ಕೋತಿಗಳನ್ನ ಕೆಲವರು ಮನೆಗಳಲ್ಲಿ ಕೂಡ ಸಾಕ್ತಾರೆ. ಸ್ಪೈಡರ್ ಮಂಕಿ. ಸೆಂಟ್ರಲ್ ಹಾಗೂ ಸೌತ್ ಅಮೆರಿಕಾದಲ್ಲಿ ಕಂಡುಬರುವ ಈ ಕೋತಿಗಳು ಹೆಚ್ಚಾಗಿ ದಟ್ಟವಾದ ಕಾಡುಗಳಲ್ಲಿ ಮಾತ್ರ ಕಂಡು ಬರ್ತವೆ. ಈ ಕೋತಿಗಳಿಗೆ ಇರುವ ಉದ್ದವಾದ ಬಾಲದಿಂದ ಮರದ ಕೊಂಬೆಗಳನ್ನ ಸುಲಭವಾಗಿ ಹಿಡಿಯಬಲ್ಲವು. ಇದರ ಸಹಾಯದಿಂದಲೇ ಇದು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯಬಲ್ಲದು. ಈ ರೀತಿ ಜಿಗಿಯುವಾಗ ಈ ಕೋತಿಗಳು ನೋಡುವುದಕ್ಕೆ ಸ್ಪೈಡರ್ ತರ ಕಾಣುತ್ತವೆ. ಬೇರೆ ಕೋತಿಗಳಿಗೆ ಹೋಲಿಸಿದ್ರೆ ಈ ಕೋತಿಗಳ ಕೈಕಾಲುಗಳು ಹೆಚ್ಚು ಉದ್ದವಾಗಿರುತ್ತವೆ. ಇದರಿಂದಲೇ ಈ ಕೋತಿಗಳಿಗೆ ಸ್ಪೈಡರ್ ಮಂಕಿ ಎನ್ನುವ ಹೆಸರು ಬಂದಿರೋದು. ದುಃಖದ ಸಂಗತಿ ಏನಂದ್ರೆ ಮನುಷ್ಯ ವೇಗವಾಗಿ ಕಾಡುಗಳನ್ನು ಕಡಿತಾ ಇರೋದ್ರಿಂದ ಹಾಗೂ ಇವುಗಳನ್ನ ಹೆಚ್ಚಾಗಿ ಬೇಟೆಯಾಡ್ತಾ ಇರೋದ್ರಿಂದ ಈ ಜಾತಿಯ ಕೋತಿಗಳು ಅಳಿವಿನಂಚಿಗೆ ತಲುಪಿವೆ. ಈ ಕೋತಿಗಳಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಬದಲಿಗೆ ಇವು ಮನುಷ್ಯರ ಜೊತೆಗೆ ತುಂಬಾನೇ ಫ್ರೆಂಡ್ಲಿ ಆಗಿರುವಂತಹ ಜೀವಿ. ಈ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಅರ್ಥವಾಗುತ್ತದೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.